ಸಿಕ್ತಿಲ್ಲ. ಹಿಂಗ್ ಮಾಡ್ರೆ ಜಾನಿ ಭಯ್ಯ ಎಲ್ಲೂ ಕಾಣಿಸ್ತಲ್ಲ. ಇವತ್ತು ಹಟ್ಟಿ ಬಿಟ್ಟು ಎಲ್ಲಿಗೆ ಹೋಗಿದರು? ಎಲ್ಲೂ ಹೋಗಿಲ್ಲ, ಸತ್ತು ಯಮಲೋಕ ಸೇರಿದ್ದೀನಿ. ಗೌಡ್ರೆ, ಏನೋ ಮಾತಾಡ್ಬೇಕು ಅಂತ ಕರ್ಸಿದ್ರಿ, ಮಾತಾಡ್ದೆ ಸುಮ್ನೆ ನಿಂತಿದ್ದೀರಾ. ಅದನ್ನ ಹೆಂಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೆ ಗೌಡ್ರೆ, ನನ್ ಜಾನಿ ವಿಷಯ ಏನಾದ್ರೂ ಗೊತ್ತಾಯ್ತಾ? ಅದ್ರ ಬಗ್ಗೆ ಮಾತಾಡ್ಬೇಕು ಅಂತಾನೆ ನಿಮ್ಮನ್ನ ಇಲ್ಲಿ ಕರ್ಸಿದ್ದು. ಗೌಡ್ರೆ ಪ್ಲೀಸ್ ನನ್ನ ಸತಾಯಿಸ್ಬೇಡಿ, ಅದೇನ್ ವಿಷಯ ಅಂತ ಹೇಳಿ. ಜಾನಿಗೋಸ್ಕರ ಸುತ್ತಮುತ್ತ ಎಲ್ಲ ಹಳ್ಳಿಗಳಿರೋ ಪಾಳ್ಬಾವಿ ಹಾಳು ಮನೆ ಎಲ್ಲ ಕಡೆ ಹುಡುಕ್ಸಿದ್ವಿ, ಆದ್ರೆ ಅವ್ನು ಸಿಗ್ಲಿಲ್ಲ. ಗೌಡ್ರೆ ಹಾಗೆಲ್ಲ ಮಾತಾಡ್ಬೇಡಿ, ನನ್ ಜಾನಿ ಹಾಗೆಲ್ಲ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಅವ್ರು ಹಾಗೆಲ್ಲ ಮಾಡ್ಕೊಳಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು, ಆದ್ರೆ ಅಪ್ಪಿ ತಪ್ಪಿ ಹಾಗೆ ಮಾಡ್ಕೊಂಡ್ಬಿಟ್ಟಿದ್ರಿ ಅಂತ ಹುಡುಕ್ಸಿದ್ವಿ, ಆದ್ರೂ ಸಿಗ್ಲಿಲ್ಲ. ಗೌಡ್ರೆ, ಈ ಊರಲ್ಲಿ ನಾನು ನಿಮ್ಮನ್ನೇ ನಂಬ್ಕೊಂಡಿದೀನಿ, ಇದು ನಿಮ್ ಕೈಯಲ್ಲ ಕಾಲು ಅಂತ ತಿಳ್ಕೊತೀನಿ. ಪ್ಲೀಸ್ ನನ್ ಜಾನಿನ್ ಹುಡ್ಕಿಸ್ಕೊಡಿ. ಗೌಡ್ರೆ, ನೀವ್ ಹಂಗ್ ನೋಡ್ಬೇಡಿ, ನನಗ್ ನಾಚಿಕೆ ಆಗುತ್ತೆ. ನೀನ್ ಯಾವಾಗ್ಲಾ ಬಂದೆ? ಮಧುರಾ ಟೀಚರ್ ಹೋಗ್ತಾ ಇದ್ದಂಗೆ ನಾನ್ ಬಂದೆ. ನೀವು ನನ್ ಕೈ ಹಿಡ್ಕೊಂಡು ನೀವು ಹೋಗಿಯಪ್ಪ, ನನಗ್ ನಾಚಿಕೆ ಆಗುತ್ತೆ. ಬಿಟ್ಟ ಅಂದ್ರೆ ಮೊಟ್ಟೆ ಹಾಕ್ಬಿಡ್ಬೇಕು. ನೀನ್ ಮಾತಾಡೋದನ್ನ ಯಾರಾದ್ರೂ ಕೇಳ್ಬಿಟ್ರೆ ನಾನೇ ನಿನ್ಗೆ ಏನೋ ಮಾಡ್ತಿದ್ದೀನಿ ಅನ್ಕೊಂಡ್ಬಿಡ್ತಾರೆ. ನನ್ ಕೈ ಹಿಡ್ಕೊಂಡು ಕನಸು ಕಾಣ್ತಾ ಇದ್ರಾ? ಹೂ ಕಣ, ನಾನ್ ಅನ್ಕೊಂಡಿದ್ದು ನೆರವೇರೋ ಕಾಲ ಹತ್ರ ಬಂದೈತೆ ಕಣ. ಹಾಗಾದ್ರೆ ಅಡಿಗೆ ಭಟ್ರಿಗೆ ಹೇಳಿ ಉದ್ದಿಟ್ಟು ಕೆಲ್ಸ ಕೇಳ್ತೀನಿ. ಯಾಕಡ? ನೀವ್ ಅನ್ಕೊಂಡಿದ್ದಾದ್ರೆ ತೂತೊಡೆ, ಇಲ್ಲ ಅಂದ್ರೆ ತಿಥಿ ಒಡೆ. ಮಧುರ ಅವ್ರೆ, ನೀವು ಸಪ್ಪಗಿದ್ದು ನನ್ನ ಕಲ್ ನೋಡಕ್ ಆಗಲ್ಲ. ಬನ್ನಿ, ಸಮಾಧಾನ ಮಾಡ್ತೀನಿ. ಶ್ರೀರಾಮ, ಚಂದ್ರಗೌಡ, ಒಸಿ ನಿಮ್ ಡ್ರಾಮಾನ ನಿಲ್ಲಿಸ್ತೀರಾ? ಬಾಗ್ಲ ತಟ್ಟಿ ಅಂದ್ರೆ ಬಾಗ್ಲು ಮುರಿಯಕ್ಕೆ ಹೋಯ್ತಿರಲ್ಲ. ಬಾರು, ಮಧುರ ಅವರು ಸಪ್ಪಗಿದ್ದಾಗ ಸಮಾಧಾನ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ಗೌಡ್ರೆ, ನಂಗ್ ಸಮಾಧಾನ ಆಗೋದು ನಿನ್ ತರ್ಲೆ ಆಡ್ದಿಂದಲ್ಲ, ನನ್ ಜಾನಿನ್ ಹುಡುಕೊಟ್ಟಾಗ. ಮಧುರ ಅವ್ರೆ, ಬೋರ್ ನೀರು ಬರಲ್ಲ ಅಂದಾಗ ನಲ್ಲಿ ನೀರ್ನ ಒಸಿ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ? ಹೇಳೋರು ಅದನ್ನ ಅರ್ಥ ಮಾಡ್ಕೋಬೇಕಲ್ವಾ? ನಾ ಹೇಳ್ದದು ಅಣ್ಣಯ್ಯಪ್ಪನವ್ರು ಸಿಗೋ ಗಂಟೆ ನನ್ನ ಮಾತನ್ನ ಕೇಳಿ ಸಮಾಧಾನ ಮಾಡ್ಕೊಳ್ಳಿ ಅಂತ. ಗೌಡ್ರೆ, ಇಷ್ಟ್ ನೆಗ್ಲೆಕ್ಟ್ ಆಗಿ ಮಾತಾಡ್ಬೇಡಿ, ಹೇಗಾದ್ರೂ ಮಾಡಿ ನನ್ ಜಾನಿನ ಹುಡ್ಕೊಡಿ ಪ್ಲೀಸ್. ಮಧುರ ಅವ್ರೆ, ನಾನು 7 ದಿನದಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಎಲ್ಲ ಚೂರು ಹುಡುಕ್ತಾ ಅವ್ನಿ. ಹ್ಞೂ ಮಧುರ ಅವ್ರೆ, ನಮ್ ಬಾವ ಜಾನಿ ಅವ್ರನ್ನ ಸ್ಯಾನೆ ಮೌಸ್ ಮಾಡ್ಕೋತಾವ್ರೆ. ಅದು ಮೌಸ್ ಎಲ್ಲ ಮಿಸ್ಸು. ಹಿಡಿದ್ರಿ ಜಾಡ. ಗೌಡ್ರೆ, ಇವತ್ತು ಊರ್ ಗೌಡ್ರನ್ನ ಮೀಟ್ ಮಾಡಿ ಹೇಗಾದ್ರೂ ಮಾಡಿ ನನ್ ಜಾನಿನ ಹುಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದೀನಿ. ಅವ್ರ ಆಳ್ಗಳನ್ನ ಬಿಟ್ಟು ಹುಡುಕಿಸ್ತೀನಿ ಅಂತ ಹೇಳಿದಾರೆ. ಎಲ್ಲ ಹುಡುಗೌಡ, ಆಳುಗಳನ್ನ ಬಿಟ್ಟು ಹುಡುಕಿಸ್ತೀನಿ ಅಂತ ಬಿಲ್ಡಪ್ ಬೇರೆ ತಗೊಂಡಿದೆಯಾ? ಗೌಡ್ರೆ ನೋಡ್ರಿ, ಎಷ್ಟೊಂದು ಜನ ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಅಂತ. ಈಗಲಾದ್ರೂ ನಾನು ಸತ್ತೋಗಿದ್ದೀನಿ ಅಂತ ಹೇಳ್ಬಿಟ್ರಿ. ಆಗಲ್ಲ ಆಗಲ್ಲ ಆಗಲ್ಲ, ನಾವು ಹೇಳಲ್ಲ. ಗೌಡ್ರೆ, ಏನಾಯ್ತು ನಿಮ್ಗೆ? ಯಾಕೆ ಹೀಗ ಆಡ್ತಿದ್ದೀರಾ? ನನಗೂ ಅದೇ ಗೊತ್ತಾಯ್ತಾ ಇಲ್ಲ ಮಧುರ ಅವ್ರೆ. ಗೌಡ್ರೆ, ನೀವೆಷ್ಟೇ ಕಷ್ಟಪಟ್ರು ಸತ್ಯನ ಮುಚ್ಚಿಡೋದಕ್ಕಾಗಲ್ಲ. ನಾ ಯಾವ ಸತ್ಯನೂ ಸಾಯಿಸಿಲ್ಲ. ಬಾವು, ಯಾಕೆ ಕೈಲ್ ಪೈಲ್ ಆಡೋರಂಗ್ ಆಡಿರಿ? ನೀವ್ ಹಿಂಗೆ ಆಡ್ತಾ ಇದ್ರೆ ಮಂತ್ರವಾದಿನ ಕರ್ಸಿ ಬೇವಿನ ಸೊಪ್ಪಲ್ಲಿ ಓಡಿಸ್ತೀನಿ ಅಷ್ಟೇಯ. ಬಾರು, ನನಗ್ ದಯ ಹಿಡ್ಕೊಂಡದ ತರ ಮಾತಾಡ್ತಾ ಇದೆ. ನೀವ್ ನಿನ್ನೆಯಿಂದ ಹಾಗೆ ಆಡ್ತಿದ್ದೀರಾ, ಚೆನ್ನಾಗೇ ಇರ್ತೀರಾ, ಸಡನ್ ಆಗಿ ಒಬ್ಬೊಬ್ರೆ ಯಾಕೆ ಮಾತಾಡ್ಕೋತಿದ್ದೀರಾ? ಓ ಅದು ಅಣ್ಣಯ್ಯಪ್ಪನವ್ರನ್ನ ನೆನ್ಸ್ಕೊಂಡು ಮನ್ಸು ಹಾಳಾಗ್ಬಿಟ್ಟದ. ಅಣ್ಣಯ್ಯಪ್ಪನವ್ರೇ, ಪಾಪ ನಮ್ ಬಾವ ಜಾನಿ ಅವ್ರನ್ನ ಸ್ಯಾನೆ ಹಚ್ಕೊಂಡ್ಬಿಟ್ಟವ್ರೆ, ಅದಕ್ಕೆ ಹಿಂಗೆಲ್ಲ ಆಡ್ತಾವ್ರವ್ರು. ನೀನ್ ಹೋಗಿ ಸಮಾಧಾನ ಮಾಡು, ನಾನು ಆಮೇಲೆ ಬರ್ತೀನಿ. ಬಾವು ಬಾವು, ಏನವ್ವ? ಬರ್ಲಿ, ನಿಮ್ನ ಸಮಾಧಾನ ಮಾಡ್ಬೇಕಂತೆ. ಅಣ್ಣಯ್ಯಪ್ಪನವ್ರೆ, ನಿಮ್ಗೆ ನಾನು ಶಾನೆ ನೋವು ಕೊಟ್ಬಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವು ಸತ್ತಿಲ್ಲ ಅಂತ ನನಗೆ ಗೊತ್ತು, ಆದ್ರೂ ಯಾಕೆ ಈ ಥರ ಬಂದು ನನಗೆ ಕಾಟ ಕೊಡ್ತಾ ಇದ್ದಾರೆ? ನಾನು ಸಾವಿನ ಸೇಡ್ ತೀರಿಸ್ಕೊಳ್ಳೋದಕ್ಕೆ. ಯಾಕೆ ಗೌಡ್ರೆ, ಭಯ ಆಯ್ತಾ?
ನಿಮಗೆ ಭಯ ಆಗಬೇಕು ಅಂತ ತಾನೇ ನಾನು ಈ ರೀತಿ ಬಂದು ಕಾಡ್ತಿರೋದು. ಅಣ್ಣಯ್ಯಪ್ಪನವ್ರೆ, ನೀವು ದಿಟ್ಟವಾಗ್ಲೂ ಸತ್ತೋಗಿದಾರೆ. ಸುಮ್ಮನೆ ಸಾಯಕ್ಕಾಗತ್ತೇನ್ರಿ? ಆಡಿ ಅವಮಾನ ಮಾಡಿ ನನ್ನನ್ನು ಸೂಸೈಡ್ ಮಾಡ್ಕೊಳ್ಳೋ ಥರ ಮಾಡಿದ್ರಿ. ನೀವೇ ಎಲ್ಲರ ಹತ್ರ ನಾನು ಸತ್ತಿರೋ ವಿಷಯ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ನಿಮ್ಮನ್ನ ಸಾಯಿಸ್ಬಿಡ್ತೀನಿ. ಬೇಡ ಬೇಡ ಅಣ್ಣಯ್ಯಪ್ಪನವ್ರೆ, ಬೇಡ ಬೇಡ ಹೇಳ್ತೀನಿ. ಶ್ರೀ ರಾಮ ಚಂದ್ರ ಗೌಡ, fill in the blanks. Catch. ನೀವಾ ಅಣ್ಣಯ್ಯಪ್ಪನವ್ರೆಲ್ಲ? ಬೈಗೋಡ್ರೆ ನಿಮ್ಗೆ ಮಂಡಿಗಿಂಡಿ ಕೆಟ್ಟಿತ ಮರ್ರೆ. ಓ ಇನ್ಸ್ಪೆಕ್ಟರ್, ಅದನ್ನು ಕೇಳಿ ತಿಳ್ಕೊಳ್ಬೇಕಂಬಾರ್ರೆ. ಆ ಮನುಷ್ಯನನ್ನು ನೋಡಿದ್ರೆ ಗೊತ್ತಾಗೋದಿಲ್ವಾ, ಅವರ ಮಂಡೆ ಕೆಟ್ಟು ಕೆರೆ ಹಿಡಿದೋಗಿದೆ. ರಾಕಿ ಅವರೇ, ನನ್ ಮುಂದೆನೆ ನಮ್ ಬಾವನ ತಲೆ ಕೆಟ್ಟೋರು ಅಂತೀರಿಯಾ? ಇವ್ರು ಹೀಗೆ ಒಬ್ಬೊಬ್ರೆ ಮಾತಾಡ್ಕೊಂಡು ಕಿರ್ಚಾಡ್ತಾ ಇದ್ರೆ ನೋಡ್ದವ್ರು ಹಾಗೆ ಅನ್ಕೊಳ್ಳೋದು. ಬೈಗೋಡ್ರೆ ಎಂತ ಆಯ್ತು ಅಂದಲ್ಲಿ ಸಮ ಮಾಡಿ ಹೇಳಿ ಮರ್ರೆ, ಇಲ್ದಿರ್ ನಾವೆಲ್ಲ ಸೇರ್ಕೊಂಡು ಹುಚ್ಚಾಸ್ಪತ್ರೆಗೆ ಸೇರ್ಸ್ಕತ್ತ. ಐ ಲೈಕ್ ಇಟ್. ಬೇಡ ಇನ್ಸ್ಪೆಕ್ಟ್ರೆ, ಹೇಳ್ತೀನಿ. ಅಣ್ಣಯ್ಯಪ್ಪನವ್ರು ಬಂದಿದ್ರು. ಜಾನಿ ಅವರ ಎಲ್ಲಿ? ಅಲ್ಲಿ ಫೈರಿಂಗ್ ಮಾಸ್ಟ್ರೆ, ಅಲ್ಲಿ ಎಂತ ಕೂಡ ಕಾಣಿಸ್ತಿಲ್ಲ. ಅಡ ಕಲ್ಟಿವೇಟ್ರು, ನಿಮ್ಗಳ ಕಣ್ಣು ಕಾಣಿಸಲ್ಲ, ನನ್ನ ಕಣ್ಣು ಮಾತ್ರ ಕಾಣಿಸೋದು. ನಾನು ಹುಡುಕ ಪ್ರಯತ್ನ ಮಾಡಬೇಡಿ, ಸತ್ತೋಗಿನಿ ಅಂತ ಹೇಳ್ಬಿಟ್ರು. ಬಾವು, ನೀವ್ ಹೇಳ್ತಾರ ದಿಟ್ವಾ? ಪಾರು, ಅದಕ್ಕೆ ನಾನು ಆಗಾಗ ಏಳಲ್ಲ ಅಂತ ಇರ್ತೀನಿ. ಈ ಸತಿ ಬಂದು ನೀವು ಹೇಳಲಿಲ್ಲ ಆದ್ರೆ ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಅಂದ್ಬಿಟ್ರು. ಬೈಗೋಡ್ರೆ ಇದೆಲ್ಲ ನಿಮ್ಮ ಭ್ರಮೆ ಮರ್ರೆ. ಭ್ರಮೆ ಆಗಿದ್ರೆ ಒಂದ್ಸತ ಎರಡ್ ಸತಿ ಓಕೆ, ಅದೇ ಪುನಃ ಬಂದು ಹೇಳಿರು. ಅಯ್ಯೋ ರಸಲ್ಪ ಕುಟಿ, ಇದೆಂತ ವಿಪರ್ಯಾಸವಪ್ಪ. ನಮ್ಮ ದಂಗರಾಜನಿಗೆ ಮಕ್ಕಳಾಗ್ಲಿಲ್ಲ, ಮರಿಯಾಗ್ಲಿಲ್ಲ, ಧರ್ಮಕ್ಕೆ ಮರ ಕಟ್ಟಿದ್ರಿ. ರಾಕಿಯವರೇ, ಒಸಿವತ್ ಸುಮ್ನಿರಿ. ಅಟ್ಟಿ ಮುಂದೆ ಶಾಮಿಯಾನ ಹಾಕೋರೆ ಅಂದ್ರೆ ತಿತ್ತಿಗೆ ಅಂತ ಯಾಕೆ ಅನ್ಕೊಂತೀರಿ? ಸೀಮಂತಕ್ಕೂ ಇರ್ಬೋದಪ್ಪ. ಬಾವು ಬನ್ನಿ, ಮೊದ್ಲು ಈ ವಿಷಯವ ಮಧುರವ್ರಿಗೆ ಹೇಳವು. ಹೌದು ಗೌಡ್ರೆ, ನಿಮ್ಮ ಮನ್ಸಲ್ಲಿ ಎಂತ ಇತ್ತು ಎಲ್ಲ ಕಕ್ಕಿ ಬಿಡಿ, ನಾವು ಕಡಿಗೆ ಬರ್ತೀವಿ. ಆಯ್ತು ನಡಪ್ಪರು, ಲೇಟ್ ಆಗ್ಬಿಟ್ರೆ ನಾನು ಲೇಟ್ ಗೌಡ ಆಗ್ಬಿಡ್ತೀನಿ. ನಾನು ಜಾನಿ ಬಯ್ಯನ ಕುಲೇ ಬಂತಂತ ನೆನ್ಸಿದ್ದು. ಅಯ್ಯಬ್ಯಾ ಗೌಡ್ರೆ, ಜಾನಿ ವಿಷಯ ಏನಾದ್ರು ಗೊತ್ತಾಯ್ತಾ? ಹೂ ಮಧುರ ಅವ್ರೆ, ಅದನ್ನ ಹೇಳವು ಅಂತಾನೆ ನಿಮ್ಮ ಅಟ್ಟಿಚರಿಗೆ ಬರ್ತಾ ಇದ್ವಿ. ಅಂದ್ರೆ ನನ್ ಜಾನಿ ಸಿಕ್ಕಿದ್ರಾ? ಮಧುರ ಅವ್ರೆ, ಅಣ್ಣಪ್ಪನವ್ರು ನನ್ನ ಕಣ್ಣಿಗೆ ಕಾಣಿಸ್ಕೊಂಡು ನಾನು ಹುಡುಕ ಪ್ರಯತ್ನ ಮಾಡಬೇಡಿ, ಸತ್ತೋಗಿನಿ ಅಂತ ಹೇಳ್ಬಿಟ್ರು. ಸಮಾಧಾನ ಮಾಡ್ಕೊಳ್ಳಿ ಮಧುರ ಅವ್ರೆ. ಗೌಡ್ರೆ, ನೀವ್ ಸುಳ್ಳು ಹೇಳ್ತಿದ್ರ, ನನ್ ಜಾನಿಗೆ ಏನೂ ಆಗಿರಲ್ಲ. ಅಯ್ಯೋ ಸುಮ್ನೆ ಯಾಕೆ ಸುಳ್ಳು ಹೇಳಿ ಮಧುರ ಅವ್ರೆ? ಕಣ್ಣಾರ ಕಂಡು ಸತ್ತಿ ಹೇಳ್ತಾವ್ನಿ. ನಾನ್ ಇದನ್ನೆಲ್ಲ ನಂಬಲ್ಲ. ಮೊದಲು ನಾನು ನಂಬ್ತಾ ಇರ್ನಲ್ಲ ಮಧುರ ಅವ್ರೆ. ಅವ್ರು ಪುನಃ ನನ್ನ ಕಣ್ಣು ಕಾಣಿಸ್ಕೊಳಕ್ ಶುರು ಮಾಡಿದ್ಮೇಲೆ ನಾನು ನಂಬೋ ಪರಿಸ್ಥಿತಿಗೆ ಬಂದದು. ಹೂ ಮಧುರ ಅವ್ರೆ, ಜಾನಿ ಅವ್ರಿಗೆ ಹಿಂಗ ಆಗದೆ ಅನ್ಬಿಟ್ಟು ಜಾಸ್ತಿ ಗಾಬರಿಯಾಗಿ ಎದೆ ಹೊಡ್ಕೊಂಡು ಸತ್ತೋಗ್ಬೇಡಿ. ಮಧುರ ಅವ್ರೆ, ನಿಮ್ಮನ್ನ ನೋಡ್ಕೊಳಕ್ಕಂತ ನಾವು ಹೂ ಮಧುರ ಅವ್ರೆ, ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನಿಮ್ನ ಚಂದಾಗೆ ನೋಡ್ಕೋತಾರೆ. ಇನ್ನೊಂದ್ಸತ ಅಣ್ಣ ಗಿಣ್ಣ ಅಂದ್ರೆ ದೊಣ್ಣೆ ತಕ ಹೊಡೆದಾಕ್ಬಿಡ್ತೀನಿ. ನೀ ಇಬ್ರು ಒಳಗಡೆ ಹೋಗಿ ಜಗಳ ಮಾಡ್ಕೊಳ್ಳಿ, ನನ್ ಜಾನಿನ ನಾನೇ ಹುಡ್ಕೋತೀನಿ. ಮಧುರ ಅವ್ರೆ, ನಾ ಹೇಳೋದ್ ಕೇಳಿ ಅಣ್ಣಯ್ಯಪ್ಪನವರು. ನೀವ್ ಹೇಳ್ದಾಗ ಏನೂ ಆಗಿರಲ್ಲ, ಅವ್ರು ನನಗ್ ಸಿಗ್ತಾರೆ. ನಾನ್ ಬ್ಯಾಂಗ್ಳೂರ್ ಹೋಗಿ ಅವ್ರನ್ನ ಹುಡುಕ್ತೀನಿ. ಮಧುರ ಅವ್ರೆ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ನನ್ ಕಡ್ಲು ನನಗ್ ಚಂದಾಗೆ ಕಾಣಿಸ್ತಾ ಇದೆ. ಅಣ್ಣಯ್ಯಪ್ಪನವ್ರು ನೋಡಿದ್ರೆ ನಾ ಸತ್ತೋಗಿನಿ ಹುಡುಕ್ಬೇಡಿ ಅಂತಾರೆ. ಇವ್ರು ನೋಡಿದ್ರೆ ನಾ ಹೇಳೋ ಮಾತನ್ನೇ ಕೇಳಲ್ಲ. ಈ ಸತ್ತವ್ರನ್ನ ಎಲ್ಲಿ ಹುಡುಕೋದು? ಸ್ಮಶಾನದಲ್ಲಿ. ಗೌಡ್ರೆ, ಬನ್ನಿ ಮಾತ್ರ ಟೀಚರ್ ಬನ್ನಿ. ಇದ್ಯಾಕೆ ಗೌಡ್ರೆ ಇಷ್ಟೊಂದು ಡಲ್ ಆಗಿದ್ದೀರಾ? ಇನ್ನೇನು ಮಾಡಲಿ ಟೀಚರ್, 3 ದಿವಸದಿಂದ ಜಾನಿ ಮುಖ ನೋಡಿದೆ. ನಿಮ್ಮ ಮುಖ ಸೋರೆಕಾಯಿ ಆದಂಗೆ ಆಗಿದೆ. ಇಂಥ ಮುಖ ನೋಡ್ಕೊಂಡು ನಾನು ಹೇಗಿರಲಿ? ಇದೇನಿದು ಗೌಡ್ರೆ, ನೀವ್ ನನಗ್ ಧೈರ್ಯ ತುಂಬ್ತೀರಾ ಅನ್ಕೊಂಡ್ರೆ ನೀವೇ ಕೊರಗ್ತಿದ್ದೀರಾ. ವಿಧಿ ಇಲ್ಲ ಟೀಚರ್. ನನಗೂ ಬೇರೆ ದಾರಿ ಕಾಣಿಸ್ತಿಲ್ಲ, ಅದಕ್ಕೆ ನಾನು ಈ ಊರ್ ಬಿಟ್ಟೆ ಹೋಗ್ತಿದ್ದೀನಿ. ಯಾಕೆ ಟೀಚರ್, ಏನಾಯ್ತು? ಇನ್ನು ಏನ್ ಆಗ್ಬೇಕಿದೆ ಗೌಡ್ರೆ, ಜಾನಿ ಬರಲ್ಲ ಅಂದ್ರು ಬಲ್ವಂತ ಮಾಡಿ ಇಲ್ಲಿ ಕರ್ಕೊಂಡ್ ಬಂದೆ. ಆದ್ರೆ ಇಲ್ಲಿ ಅವ್ರ ಮಿಸ್ ಆಗೋಗಿದ್ದಾರೆ. ಪಾರು ಗೌಡ್ರೆಲ್ಲ ಏನೇನೋ ಹೇಳಿ ನನಗೆ ಭಯ ಹುಟ್ಟಿಸ್ತಿದ್ದಾರೆ, ಅದಕ್ಕೆ ನಾನಿಲ್ಲಿರಲ್ಲ. ನೀವು ಹಂಗೆ ಹೇಳ್ಬೇಡಿ ಟೀಚರ್, ನನಗೆ ತುಂಬ ನೋವಾಗುತ್ತೆ. ಅವರಿಬ್ರು ಜಾನಿ ಬಗ್ಗೆ ಏನಂದ್ರು? ಅದು ಜಾನಿ ಸತ್ತೋಗಿರೋ ತರ ಅವ್ರ ಕನಸು ಬೀಳ್ತಿದ್ಯಂತೆ.
ನಮ್ ಜಾನಿ ಗಟ್ಟಿ ಕುಳ, ಅವ್ರಿಗೆ ಇಷ್ಟು ಬೇಗ ಸಾವು ಬರಲ್ಲ ಬಿಡಿ. ಆದ್ರೂ ಅವ್ರು ಯಾಕೆ ನಂಗೆ ಸಿಕ್ತಿಲ್ಲ? ಯೋಚನೆ ಮಾಡ್ಬೇಡಿ, ನಿಮ್ಗೋಸ್ಕರ ಇನ್ನೊಂದ್ಸರಿ ಊರಲ್ಲಿ ಹುಡುಕ್ಸ್ತೀನಿ. ಬೇಡ ಬಿಡಿ ಗೌಡ್ರೆ, ಸುಮ್ನೆ ನಿಮಗ್ ಯಾಕೆ ತೊಂದ್ರೆ? ನಾನು ಬ್ಯಾಂಗ್ಳೂರಿಗೆ ಹೋಗ್ಬಿಡ್ತೀನಿ, ಅವ್ರು ಅಲ್ಲಿಗೆ ಹೋಗಿರ್ಬೋದು. ಜೇಬಲ್ 4 ಆಣೆ ಇಲ್ದಿದ್ರು ಬೆಂಗಳೂರಿಗೆ ಹೆಂಗ್ ಹೋಗ್ತಾರೆ? ನನಗೆ ಒಂದಿನ ಟೈಮ್ ಕೊಡಿ. ಆತಾಳ ಸುತಾಳ ಪಾತಾಳ ತಳಾತಳ ಎಲ್ಲೇ ಅಡಗಿದ್ರು ಸರಿ, ಅವ್ರನ್ನ ಕರ್ಕೊಂಬಂದು ನಿಮ್ಮ ಎದುರುಗಡೆ ನಿಲ್ಸೋ ಜವಾಬ್ದಾರಿ ನಂದು. ಪ್ರತಿ ಸಲ ಹೀಗೆ ಹೇಳಿ ಹೇಳಿ ಆಮೇಲೆ ಸುಮ್ಮನಾಗ್ಬಿಡ್ತೀರಾ. ಈ ಸಲ ನನ್ನ ನಂಬಿ ಟೀಚರ್, ಇನ್ನು 24 ಗಂಟೆಲಿ ಅವ್ರನ್ನ ಕರ್ಕೊಂಬಂದು ನಿಮ್ಮ ಎದುರುಗಡೆ ನಿಲ್ಲಿಸ್ತೀನಿ. ಅಕಸ್ಮಾತ್ ನೀವೇನಾದ್ರೂ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನಾನು ಊರ್ ಬಿಟ್ಟು ಹೋಗ್ತೀನಿ. ಜಾನಿ 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 ಎಲ್ಲೋದಪ್ಪ ಇವನು? ಇವನ್ ಸಿಗ್ಲಿಲ್ಲ ಅಂದ್ರೆ ಮಧುರ ಟೀಚರ್ ನನಗ್ ಸಿಗ್ತಾರೆ ಅನ್ಕೊಂಡಿದ್ದೆ, ಆದ್ರೆ ಅವ್ರು ನೋಡಿದ್ರೆ ಊರ್ ಬಿಟ್ಟೋಗ ಮಾತಾಡ್ತಾ ಇದಾರೆ. ಈ ನಾಲಾಯಕ್ನ ಎಲ್ಲಿ ಅಂತ ಹುಡ್ಕೋದಪ್ಪ? ಮಧುರ ಟೀಚರ್ ನನ್ ಕೈ ತಪ್ಪೋಗೋದಂತೂ ಗ್ಯಾರಂಟಿ. ಮಧುರ ಅವ್ರೆ, ನನ್ನನ್ನು ಕ್ಷಮಿಸ್ಬಿಡಿ. ನಿಮಗ್ ಕೊಟ್ಟ ಮಾತನ್ನ ನನ್ನ ಕೈಲಿ ಉಳಿಸ್ಕೊಳಕ್ಕಾಗ್ಲಿಲ್ಲ. ಜಾನಿ ಅವರು ಎಲ್ಲಿ ಹುಡ್ಕೋದ್ರು ಸಿಗ್ಲಿಲ್ಲ. ಇದನ್ನ ಹೇಳಕ್ ಇಷ್ಟ ದಿನ ಬೇಕಾಯ್ತಾ? ನಾನು ಈಗ್ಲೇ ಊರಿಗೆ ವಾಪಸ್ ಹೋಗ್ತೀನಿ. ಮಧುರ ಅವ್ರೆ, ಹೊಸಿ ತಾಳ್ಮೆ ತಗೊಳ್ಳಿ. ಹೇಗ್ ತಾಳ್ಮೆ ತಗೊಳ್ಳಿ ಪಾರು? ಈ ಊರಿಗೆ ಬಂದ್ ನನ್ನ ಹಬ್ಬಿನ ಕಳ್ಕೊಂಡ್ಬಿಟ್ಟೆ. ಬ್ಯಾಂಗ್ಳೂರ್ ಹೋಗಿದಾರ, ಹೋಗಿ ನೋಡ್ತೀನಿ. ಮಧುರ ಅವ್ರೆ, ನೀವೇನ್ ತಲೆ ಕೆಡ್ಸ್ಕೊಬೇಡಿ, ಅಣ್ಣಪ್ಪನವ್ರು ಸಿಕ್ಕಾಯ್ತು. ಜಾನಿ, ಎಲ್ಲಿ ಹೋಗಿದ್ರಿ ಜಾನಿ? ನಾನೆಲ್ಲೂ ಹೋಗಿರ್ಲಿಲ್ಲ ಮಧು. ಈ ಗೌಡ್ರು ಅವ್ರ ತೋಟದ ಮನೇಲಿ ನನ್ನನ್ನು ಕೂಡ ಹಾಕಿದ್ರು. ಜಾನಿ, ಏನ್ ಹೇಳ್ತಿದ್ದೀರಾ? ಹೌದು ಮಧು, ಇಷ್ಟ ದಿನ ಅವ್ರ ತೋಟದ ಮನೇಲಿ ನನ್ನ ಕೂಡ ಹಾಕಿದ್ರು. ಯೋ ಊರ್ಗೌಡ, ಮಳ್ಳನಂತೆ ಜೊತೆಲಿ ಇಟ್ಕೊಂಡು ಇಂಥ ಕೆಲಸ ಮಾಡಿದ್ಯಾ? ಗೌಡ್ರೆ, ಯಾಕೆ ಹೀಗ್ ಮಾಡಿದ್ರಿ? ಅದು ಮಧುರ ಟೀಚರ್, ನಾನು ಬೇಕು ಬೇಕು ಅಂತ ಮಾಡ್ಲಿಲ್ಲ. ಏನೇನ್ ಶಿವ, ಬೇಡ ಬೇಡ ಅಂತ ಮಾಡ್ಬಿಟ್ರಿ? ಅಣ್ಣಪ್ಪನವ್ರೆ, ನೀವ್ಯಾಕೆ ಸುಮ್ಮನೆ ನಿಂತಿದಾರಿ? ಗೌಡ್ರು ಯಾರು ಮಾಡಿದ್ರು ಅಂತ ಮಧುರ ಅವ್ರ ತಾವ್ ಹೇಳಿ. ಮಧು, ನಾನು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇವ್ರ ಹತ್ರ ಸ್ವಲ್ಪ ಸಾಲ ತಗೊಂಡಿದ್ದೆ. ನನ್ನ ಬ್ಯಾಡ್ ಲಕ್ಕು, ನಾನು ಯಾರನ್ನ ನಂಬಿ ದುಡ್ಡು ಕೊಟ್ಟನೋ ಅವ್ರು ನನ್ನನ್ನು ಯಾಮಾರಿಸ್ಬಿಟ್ಟು ದುಡ್ಡು ತಗೊಂಡು ಓಡೋಗ್ಬಿಟ್ರು. ಮಧುರ ಅವ್ರೆ, ಈ ಗೌಡ್ರು ಅದೇ ನೆಪ ಇಟ್ಕೊಂಡು ನಾನು ದುಡ್ಡು ಕೊಡೋವರೆಗೂ ಅಣ್ಣಪ್ಪನವರು ಜೀತ್ ತಾಳಾಗಿರ್ಬೇಕು, ಇಲ್ಲ ಅಂದ್ರೆ ಊರವ್ರ ಮುಂದೆ ಮರ್ಯಾದೆ ತೆಗಿತೀನಿ ಅಂತ ಅವ್ರ ತೋಟದ ಮಧ್ಯದಲ್ಲಿರೋ ಮಿಷಿನ್ ಮನೇಲಿ ಕೈ ಕಾಲು ಕಟ್ಟಿ ಕೂಡಾಕ್ಬಿಟ್ಟಿದ್ರು. ನಾನು ಆ ಮಿಷಿನ್ ಮನೆ ತಗೊಂಡು ಹೋದ್ನಾ, ಜೊತೆ ಕರ್ದಿದ್ರೆ ನಾನು ಬರ್ತಿದ್ನಾ? ಅಣ್ಣಪ್ಪನವ್ರು ಬಾಯಿ ಬಡ್ಕತ್ತಾ ಇದ್ರು, ಬುಡ್ಸ್ಕೊಂಬಂದ್ಬಿಟ್ಟಿ. ಗೌಡ್ರೆ, ಇವ್ರು ಹೇಳ್ತಿರೋದ್ ನಿಜಾನಾ? ಹೇಳಿದ್ದಲ್ಲ ದಿಟ್ಟನೆ, ಆದ್ರೆ ಇವ್ರಿಗೆ ದುಡ್ಡಿನ ಮೇಲೆ ತಿಳಿಸ್ಕೊಡ್ಬೇಕು ಅಂತ ಹಿಂಗ್ ಮಾಡ್ದೆ ಮಧುರ ಟೀಚರ್. ಇದಕ್ಕೆಲ್ಲ ಮುಖ್ಯ ಕಾರಣ ಈ ಗೌಡನೇ. ಇವ್ರು ಹೇಗೆ ಕಾರಣ ಆಗ್ತಾರೆ? ಇವರು ಜಾನಿ ಅವ್ರನ್ನ ಮಾತ್ಕು ನಾಲಾಯಕು ಅಂತಿದ್ರು. ಅದಕ್ಕೆ ಬಿಸ್ನೆಸ್ ಮಾಡ್ಲಿ ಅಂತ ಕಾಸು ಕೊಟ್ಟೆ. ಯಾರೋ ಮಾಡಿರೋ ತಪ್ಪಿಗೆ ಹಿಂಗಾಗೋಯ್ತು. ಗೌಡ್ರೆ, ನನ್ ಜಾನಿ ನೀವ್ ಇಷ್ಟೆಲ್ಲ ಅವಮಾನ ಮಾಡಿದ್ ನಿಜಾನಾ? 200% ನಿಜ ಮಧು. ಅಣ್ಣಪ್ಪನವ್ರೆ, ಜೊತೆಗಾರರು ಅಂದ್ಮೇಲೆ ಒಂದ್ ಮಾತು ಹೋಯ್ತದೆ, ಒಂದ್ ಮಾತು ಬರ್ತದೆ. ಅದಕ್ಕೆ ನೀವ್ಯಾಕೆ ಪಟ್ಟಿ ತಲೆ ಕೆಡ್ಸ್ಕೊಂಡ್ರಿ ಬುಡಿ? ಗೌಡ್ರೆ, ಮಾಡೋದೆಲ್ಲ ಮಾಡಿ ಈಗ ಬೆಣ್ಣೆ ಹಚ್ಚೋ ಕೆಲಸ ಮಾಡ್ಬೇಡಿ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸಲ ನಿಮ್ಮಿಬ್ರಲ್ಲಿ ಯಾರಾದ್ರೂ ನನ್ ಜಾನಿಗೆ ಅವಮಾನ ಮಾಡಿದ್ರೆ ನಿಮ್ಮಿಬ್ರ ಜೊತೆ ನನ್ ಸಾಯೋವರೆಗೂ ಮಾತಾಡಲ್ಲ. ಮಧುರ ಟೀಚರ್, ಓ, ಏನಿದು ತಾತಂದ್ರಿಬ್ರು ಬೆಳಗ್ಗೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ? ನಿಮ್ಮ ಅಜ್ಜಿದ್ರೆ ನೋಡ್ಕೊಂಡು ಹೋಗೋಣ ಅಂತ. ಬಾಯ್ ಗಕ್ಕಿ ಕಾಳು ಹಾಕಿಸ್ಕೊಳ್ಳೋ ವಯಸ್ಸಾಯ್ತು, ಕಣ್ಣಾಡ್ಸೋ ಮಾತಾಡ್ತೀರೇನ್ರಿ? ಹೇಗ್ ವಯಸ್ಸಾಗಿದೆ, ಮನ್ಸಿಗಲ್ಲ. ಒಂದ್ಸರಿ ತೊಡೆ ತಟ್ಟಿದ್ರೆ ಅಂಗನವಾಡಿ ತೆರಿಬಹುದು. ಯಾಕೆ? ಹುಟ್ಟಿರೋ ಮಕ್ಳನ್ನ ಸೇರ್ಸಕ್ಕೆ. ನಿಮ್ ಜೊತೆ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಅದನ್ನ ನೀವೇನ್ ಹೇಳ್ಬೇಕಾಗಿಲ್ಲ, ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ. ನನಗೆ ಬುದ್ಧಿ ಇಲ್ಲ ಅಂತೀರೇನ್ರಿ? ಈ ರೀತಿ ಎಲ್ಲ ಮಾತಾಡ್ಬಿಟ್ಟು ಯಾಕೆ ಬಂದ್ರಿ ಅಂತ ಹೇಳಿ. ಮೊದಲ ಟೀಚರ್ ಬೇಕಾಗಿತ್ತು. ಸ್ನಾನಕ್ಕೆ ಹೋಗಿದ್ದಾಳೆ, ಬರೋದ್ ಲೇಟ್ ಆಗುತ್ತೆ. ನಾವು ಕಾಯ್ತೀವಿ. ಇಲ್ಲಿ ಯಾಕ್ರಿ ಕಾಯ್ತೀರಾ? ಸ್ಕೂಲ್ಗೆ ಬರ್ತಾಳೆ, ನಡೀರಿ. ಗುಂಪಲ್ ಪ್ರಸಾದ ತಗೊಂಡ್ರೆ ಕೈ ತುಂಬಾ ಸಿಗುತ್ತೆ, ಪ್ರತ್ಯೇಕವಾಗಿ ಪ್ರಸಾದ ತಗೊಂಡ್ರೆ ಹೊಟ್ಟೆ ತುಂಬಾ ಸಿಗುತ್ತೆ. ಅಲ್ಲಿ ಜನಸಂಖ್ಯೆ ಜಾಸ್ತಿ, ಅದಕ್ಕೆ ನಾವಿಬ್ರೇ ಬಂದ್ವಿ. ಮಧುರ ಟೀಚರು ಏನೋ ಬರ್ಕೊಂಬರಕ್ ಹೇಳಿದ್ದಾರೆ, ಅದ್ ಸರಿಗಿದ್ರೆ 5 ನಕ್ಷತ್ರ ಕೊಡ್ತಾರೆ. ನಾನು 10 ನಕ್ಷತ್ರ ಕೊಡ್ತೀನಿ, ಕೊಡ್ರಿ ಇಲ್ಲಿ. ಕೊಡ್ರಿ. ಏನ್ರಿ ಇದು? ಅಲ್ಲ, ನಾವು ಅದ್ನೇಯ ಹೇಳಿದ್ದು. ಮತ್ತೆ ಅದನ್ನೇ ಹೇಳ್ತಿರಲ್ರಿ. ಮಧುರ ಟೀಚರ್ ಹೇಳ್ಕೊಟ್ಟಿರೋದೇ ಹಿಂಗೆಯ. ನಿಮ್ಗೆ ಹೆಂಗ್ ಬೇಕೋ ಹಂಗೆ ಹೇಳೋದಕ್ಕೆ ಏನ್ ಎಮ್ಮೆ ಇಸ್ದಂಗೆ ಅನ್ಕೊಂಡ್ರಾ? ಸಾಮೆ, ಕುಂತಿರೋ ಕಂಪ್ಯೂಟರ್ನ ಯಾರು ಬೇಕಾರೋ ಕುಟ್ಬೋದು, ಆದ್ರೆ ಕುಂತಿರೋ ಎಮ್ಮೆನ್ ಎಪ್ಸಕ್ಕೂ ಸಾನೆ ಟ್ಯಾಲೆಂಟ್ ಬೇಕು.
ಜಾನಿ ಏನಿದು ಗಲಾಟೆ? ನಮಸ್ಕಾರ. ಏನಿವತ್ತು ಇಬ್ರು ಮನೆ ತನಕ ಬಂದ್ಬಿಟ್ಟಿದ್ದೀರಾ? ಅಮ್ಮ ಹನ ತಪ್ಪಾಗಿ ಬರ್ಕೊಂಡು ತಪ್ಪಾಗಿ ಹೇಳೋದಕ್ ಬಂದಿದ್ದಾರೆ. ಅದು ತಪ್ಪು ಅಂತ ಹೇಳಿದ್ರು ಅದೇ ಸರಿ ಅಂತ ವಾದ ಮಾಡ್ತಾರೆ. ಅದಕ್ಕೆ ನೀವ್ ಇವ್ರಿಗೆ ಬೈದ್ರಾ? ನಮಗ್ ಮಾತ್ರ ಬೋಲಿಲ್ಲ, ಪಾಠ ಹೇಳ್ಕೊಡೆ ಮೇಡಮ್, ನಿಮ್ಗೂ ಬುದ್ಧಿ ಇಲ್ಲ ಅಂತ ಬೋದ್ರು. ಹೌದಾ ಜಾನಿ? ಅದು ಅವ್ರಿಗೆ ಬೈದಿದ್ ನಿಜ, ನಿನಗ್ ನಾನು ಬೈದಿಲ್ಲಮ್ಮ. ನೀವ್ ಇವ್ರಿಗೆ ಯಾಕೆ ಬೈಬೇಕು? ಅವ್ರು ತಪ್ಪು ಮಾಡಿದ್ರೆ ತಿದ್ದ್ ಹೇಳಿ. ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ವಲ್ಲ. ಅದು ನಿಜ. ನಿಮ್ಮನ್ನ ನೋಡಿದ್ರೆ ಯಾರಕ್ ತಾನೆ ನಿಮ್ ಮಾತು ಕೇಳ್ಬೇಕು ಅನ್ಸುತ್ತೆ. ಅದಕ್ಕೆ ನೀವ್ ಯಾರಿಗೂ ಏನು ಹೇಳಕ್ಕೆ ಹೋಗ್ಬೇಡಿ. ಕರೆಕ್ಟ್ ಆಗಿ ಹೇಳಿದ್ರಿ ಟೀಚರ್ ಅಮ್ಮ. ನಮ್ಮೂರ್ ಗೌಡ್ರು ಈ ಒಯ್ಯನ್ ಬಗ್ಗೆ ಹೇಳ್ತಾ ಇರೋದು ದಿಟ ಅಂತ ಈಗ ನನ್ಗೂ ಅನ್ನಿಸ್ತೈತೆ. ನನ್ಗೂ ಅನ್ನಿಸ್ತದೆ. ನಿಮ್ಮೂರ್ ಗೌಡ್ರು ನನ್ ಬಗ್ಗೆ ಏನ್ರಿ ಹೇಳಿದ್ರು? ಕೆಲ್ಸಬಿಲ್ದಾರ ನಾಲಾಯಕಾದ್ರು ನಂದೆಲ್ಲ ಮಡಗ್ಲಿ ನಂದ್ ಗೋಪಾಲ ಅಂತ ಎಲ್ಲದಕ್ಕೂ ಮೂಗ್ ತುರ್ಸ ಮೊಂಡುಕತ್ರ ಆಡ್ತಿರ್ತಾರೆ ಅಂದ್ರು. ಮಂಡೂಕನ? ಹಾಗಂದ್ರೆ ವಾಂಡ್ರಿಗಪ್ಪೆ ಅಂತ. ಗೌಡ್ರು ನನ್ನನ್ನ ಕೆಲ್ಸಕ್ಕೆ ಬರ್ದಿರೋ ನಾಲಾಯಕ್ಕೂ ಒಂಡ್ರಗಪ್ಪೆ ಅಂತ ಊರ್ ಸುತ್ತ ಹೇಳ್ಕೊಂಡು ತಿರುಗ್ತಾ ಇದಾರ. ಇರೋ ವಿಷಯ ತಾನೇ ಹೇಳಿದ್ದಾರೆ, ನೀವ್ಯಾಕೆ ಬೇಜಾರು ಮಾಡ್ಕೊತೀರ ಬುಡಿ? ನೋಡ್ದೆ ಮದು, ನಿನ್ ಮುಂದೆನೆ ಇಷ್ಟೆಲ್ಲ ಅವಮಾನ ಆಗ್ತಾ ಇದ್ರು ಸುಮ್ನೆ ನಿಂತಿದ್ಯಾ? ನಾನ್ ಇಲ್ಲಿಗೆ ಬಂದಿದ್ದು ನಿಮಗ್ ನ್ಯಾಯ ಕೊಡ್ಸಕ್ಕಲ್ಲ, ಇವ್ರಿಗೆ ಪಾಠ ಹೇಳ್ಕೊಡಕ್ಕೆ. ಅದು ಸ್ಕೂಲಲ್ಲಿ, ಇದು ಮನೆ. ರೇ ಸ್ವಾಮಿ, ಹೊಲಿಯಕ್ ಯಾವ ಜಾಗ ಆದ್ರೇನು? ಪಾಠ ಹೇಳ್ಕೊಡಕ್ ಟೀಚರ್ ಅವ ಅವ್ರೆ, ಹೊಲಿಯಕ್ ನಾವಿದೀವಿ, ಮಧ್ಯದಲ್ಲಿ ನೀವ್ಯಾಕೆ? ನಾನು ಇನ್ನು ಏನೇನು ಅವಮಾನ ಅನುಭವಿಸ್ಬೇಕು? ಹಲೋ ಭಾವುಕ ನಟ, ನನ್ನಿಂದ ನಿಮಗ ಅವಮಾನ ಆಗ್ತಿಲ್ಲ, ನಿಮ್ಮಿಂದ ನನಗ ಅವಮಾನ ಆಗ್ತಿದೆ. ಐ ಲೈಕ್ ಇಟ್. ನನ್ನ ಕಷ್ಟನ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಏನಾದ್ರೂ ಸಹಾಯ ಮಾಡ್ತೀರಂತ ಇಲ್ಲಿಗೆ ಬಂದ್ರೆ ನನ್ನನ್ನೇ ಕಿಂಡಲ್ ಮಾಡ್ಕೊಂಡು ಹಾಕ್ತೀರೇನ್ರೋ? ನಾವು ನಿಮ್ಮನ್ನು ಕಿಂಡಲ್ ಮಾಡಿ ನೆಗಡಿದ್ದಲ್ಲ ಡಂಗರಾಜ. ಆ ಸೆಂಚುರಿ ಗೌಡ ಗಡ್ಡಪ್ಪ ಕೂಡ ನಿಮ್ಮನ್ನ ಊರಿನ ಗೌಡರಿಗೆ ಟ್ಯಾಲಿ ಮಾಡಿ ಅವಮಾನ ಮಾಡ್ತಿರ್ಲಿ ಅಂತೇಳಿ ನೆಗಡ್ತಿದ್ದೇವೆ. ಏ ಹೆಕ್ಕತ್ತೆ ಮನೆ, ತಿಂದಾಯ್ತು ನೀವು ಹೇಳಿ. ನಮ್ಮ ಜೊತೆಗಾರರ ಕೆಳಗೆ ಬಿದ್ದಾಗ ಹಿಡ್ದು ಎತ್ತಕ್ಕೆ ಹೊರತು ಈ ನಮ್ನಿ ತಮಾಷೆ ಮಾಡೋಕ್ಕಾಗ್ದ? ತಪ್ಪು ಇವ್ರದಲ್ಲ ಇನ್ಸ್ಪೆಕ್ಟ್ರೆ, ನನ್ನ ಕಷ್ಟನ ಇವ್ರ ಹತ್ರ ಹೇಳ್ಕೊಳಕ್ ಬಂದಲ್ಲ, ಏನಾದ್ರೂ ತಗೊಂಡು ನಾನೇ ಹೊಡ್ಕೋಬೇಕು. ಬೇಜಾರು ಮಾಡ್ಕೊಬಿಟ್ಟಿದ್ದಾನೆ ಬಾಯ್. ನಿಮ್ಮನ್ನ ಯಾವಾಗ್ಲೂ ಆ ಊರ್ ಗೌಡ್ರನ್ನ ಹೋಲ್ಸ್ಕೊಂಡು ಅವಮಾನ ಮಾಡ್ತಾನೆ ಇರ್ತಾರೆ. ಅದಕ್ಕೆ ನೀವು ಆ ಊರ್ ಗೌಡ್ರ ಮರ್ಯಾದಿನ ಕಳಿಲೇಬೇಕು, ಇಲ್ಲ ಅಂದ್ರೆ ಆ ಊರ್ ಗೌಡ್ರ ಎತ್ತರಕ್ಕೆ ಬೆಳಿಬೇಕು. ಎತ್ತರಕ್ಕೆ ಬೆಳೆಯುವುದಂದ್ರೆ ಅದು ಏಜ್ ಬರ ಆಯ್ತು ಬಿಡ. ಡೋಂಟ್ ಫೀಲ್ ಬೇಡ ಜಾನಿ ಭಯ್ಯ, ನಿಮಗೆ ಬೀಳಲಿಕ್ಕೆ ಗೊತ್ತಿಲ್ಲ ಮಾರ್ರೆ, ಬಜಿ ತುಳಿಲಿಕ್ಕೆ ಮಾತ್ರ ಗೊತ್ತಿರೋದು. ತೆಗೆದು ಬಿಟ್ಟ ಅಂದ್ರೆ ತಲೆ ತೂತ್ ಮಡಿಕೆ ಆಗ್ಬಿಡ್ಬೇಕು. ಸಮಾಧಾನ ಮಾಡ್ಕಣಿ ಜಾನಿ ಅವರೇ. ರಾಕಿ ಹೇಳೋದ್ರಲ್ಲೂ ಒಂದು ವಿಷಯ ಇತ್ತು. ನೀವೀಗ ಎಂತಾರು ಸಾಧನೆ ಮಾಡಿ ದೊಡ್ಡ ಮನುಷ್ಯ ಅನ್ಸ್ಕೊಂಬಷ್ಟು ಟೈಮ್ ಇಲ್ಲ ನಿಮಗೆ. ಅಂದ್ರೆ ಅಷ್ಟು ಬೇಗ ನಾನು ಸತ್ತೋಗ್ತೀನಂತನಾ? ನಿಮ್ಗೆ ನೆಗೆಟಿವ್ ಥಿಂಕ್ ಮಾಡೋದು ಬಿಟ್ಟು ಬೇರೆ ಅಂತ ಗೊತ್ತಿಲ್ಲ ಮರ್ರೆ. ಗೊತ್ತಾಗದಿರೋದಕ್ಕಲ್ಲ ಮಾರ್ರೆ ಎಲ್ಲರೂ ಅವರನ್ನು ನಾಲಾಯಕ ಅನ್ನೋದು. ಲೇ, ನನ್ನನ್ನ ನಾಲಾಯಕು ಅಂತಿಲ್ಲ, ನೀನೇನ್ ಕೆಲಸ ಮಾಡ್ತೀಯ? ಗುಡ್ ಕ್ವಶನ್. ನಾನು ಕೆಲಸವೇ ಮಾಡೋದಿಲ್ಲ. ಲೇ ಸೂರ್ಯ, ನೀನೇನ್ ಕೆಲಸ ಮಾಡ್ತೀಯ? ಈ ಪದ ಎಲ್ಲೋ ಕೇಳ್ದಂಗಿದೆ, ಹಂಗಂದ್ರೇನು? ನೀವಿಬ್ರು ಈ ಮಟ್ಟಕ್ಕೆ ಓತ್ಲ ಹೊಡ್ಕೊಂಡು ನನ್ನನ್ನೇ ನಾಲಾಯಕ್ ಅಂತಿರಲ್ಲ, ನಿಮ್ಮಿಬ್ರನ್ನ ಏನ್ ಅನ್ಬೇಕು? ನಮ್ಮನ್ನ ಏನು ಅನ್ಬೇಡಿ, ನಮ್ಮಿಬ್ರಿಗೂ ಮದುವೆ ಆಗಿಲ್ಲ. ನಿಮಗ್ ಮದುವೆ ಆಗಿದೆಯಲ್ಲ, ಮದುವೆ ಆದ್ಮೇಲೂ ಕೆಲಸ ಮಾಡದೆ ಹಾಗೆ ಇದ್ದೀರಲ್ಲ, ಅದಕ್ಕೆ ನಿಮ್ಮನ್ನ ನಾಲಾಯಕ್ ಅನ್ನೋದು. ಐ ಲೈಕ್ ಇಟ್. ಗುಡ್ ಪಾಯಿಂಟ್. ಈಗ ಒಬ್ರನ್ನೊಬ್ರು ಕಾಲು ಎಳ್ಕೊಂಬದು ಬಿಟ್ಟು ಊರ್ ಗೌಡ್ರ ಮರ್ಯಾದೆ ತೆಗೋಕೆ ಎಂತ ಮಾಡ್ತಾರೆ ಅಂದ್ರೆ ಹೇಳಿ. ಇನ್ಸ್ಪೆಕ್ಟ್ರೆ, ಆ ಊರ್ ಗೌಡ್ನಿಂದ ನನಗೆ ಹೆಜ್ಜೆಗೂ ಅವಮಾನ ಆಗ್ತಾನೆ ಇದೆ. ಏನಾದ್ರೂ ಮಾಡಿ ಅವನ್ಗೆ ಅವಮಾನ ಮಾಡ್ಲೇಬೇಕು. ಅದಕ್ಕೆ ನಾವು ಅವ್ರ ವೀಕ್ನೆಸ್ನ ತಿಳ್ಕೊಬೇಕು. ಅದಕ್ಕೆ ಆ ಗೌಡ್ರ ಶಿಷ್ಯ ಇಲ್ವಣ, ಅವನನ್ನು ಗೋಣಿ ಚೀಲದಲ್ಲಿ ತುಂಬಿಸಿಕೊಂಡು ತಂದ್ರೆ ಆಯ್ತು, ಪೂರ್ತಿ ಜಾತಕವನ್ನೇ ಬಿಡಿಸಿ ಹೇಳ್ತಾನೆ. ಕೊನೆಗೂ ನೀವು 3 ಜನ ಒಟ್ಟಾಗಿ ಆ ಗೌಡ್ರ ಮನೆ ಹಾಳು ಮಾಡಕ್ ಒಪ್ಕೊಂಡ್ರಲ್ಲ, ನನ್ನ ಕಡೆಯಿಂದ ನಿಮ್ 3 ಜನಕ್ಕೂ ಸಪೋರ್ಟ್ ಸಿಗುತ್ತಾ? ಇಲ್ಲ, ಮನೆ ಹಾಳ್ರಂಬು ಬಿರುದು ಸಿಕ್ಕತ್ತೆ. ಐ ಲೈಕ್ ಇಟ್. ನಾನು ನೀನು ಒಂದಾದ ಮೇಲೆ ಹೀಗೆ ನೀ ದೂರ ಓಡುವೆ. ನಿನ್ನ ಸಿಂಗಾರ ಮಾಡಿ ಕಣ್ತುಂಬನ ನೋಡುವೆ. ಕಣ್ಗುಟ ಕಿತ್ತಾಕ್ಬಿಡ್ತೀನಿ. ಶ್ರೀ, ಏನವ್ವಾ? ನಂಗೂ ಅವ್ವ ಆಗ್ಬೇಕು ಅಂತ ಆಸೆ, ಯಾಕೋ ನೀವೇ ಮನ್ಸ್ ಮಾಡ್ತಾ ಇಲ್ವಲ್ಲ? ಏನಂದ? ಮತ್ತೆ ಮಕ್ಕ ಮರಿ ಆಗ್ದಿರನೇ ನನ್ಗೆ ಅವ್ವ ಅಂತೀರಲ್ಲ, ಪ್ರೀತಿಯಿಂದ ಪಾರು ಅನ್ಬಾರ್ದ? ನಿನ್ನ ಮಾತು ಕೇಳ್ತಾ ಇದ್ರೆ ಮೈನ ಪರ್ಚಗಬೇಕು ಅನ್ಸುತ್ತೆ. ನಿನ್ನ ಪ್ರೀತಿಯಿಂದ ಪಾರು ಅಂತ ಬೇರೆ ಕರಿಬೇಕಂತೆ. ಶ್ರೀ, ಪರ್ಚ್ಕೊಳಂಗ್ ಆಯ್ತದೆ ಅಂತ ಎಲ್ಲಂದ್ರಲ್ಲಿ ಪರ್ಚ್ಕೊಂಬಿಡಿ. ನಾಳೆ ಮುಲಾಮ್ ತಿಕ್ಕಕ್ ನಾನೇ ಬರ್ಬೇಕು.
ಒಳ್ಳೆ ಬೆನ್ನಿಗೆ ಬಿದ್ದು ಬೇತಾಳ ಸವಾಸ ಆಗೋಯ್ತು ನೋಡು ಅದ್ಯಾನ್ ಹೇಳ್ಬೇಕು ಅಂತ ನೆಟ್ ಹೇಳು. ಅದೇನದು? ನಾನು ನೆನ್ನೆಯಿಂದ ಟಿವಿ ನೋಡ್ತಾನೆ ಅವ್ನಿ. ಸೀಗಡಿ ರಾಧ ಅಂತ ತೋರಿಸ್ತಾವ್ರಲ್ಲ. ಅದು ಸೀಗಡಿ ರಾಧ ಅಂತ ಅಲ್ಲ, ಸಿಡಿ ರಾಧ ಅಂತ. ಹೇಳಿದ್ರೆ ಜಾಡ. ಅದು ಕೆಲವು ರಾಜಕಾರಣಿಗಳು ಬಣ್ಣ ಬಯಲು ಮಾಡಕ್ಕೆ ಒಂದಷ್ಟು ಜನ ಅವ್ರ ಜೊತೆಗೆ ಇಟ್ಕೊಂಡು ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರು ಮಾಡೋ ಅನಾಚಾರಗಳನ್ನ ವಿಡಿಯೋ ಶೂಟ್ ಮಾಡಿ ಆ ವಿಡಿಯೋನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ವಸೂಲು ಮಾಡ್ತಾರೆ. ಇನ್ನೊಸಿ ಜನ ಇವರು ನಮ್ಮ ನಾಯಕ ಆಗಕ್ಕೆ ನಾಲಾಯಕು ಅಂತ ಪ್ರೂವ್ ಮಾಡ್ತಾರೆ. ಮತ್ತೆ ಯಾರ್ಯಾರೋ ಹೆಂಗಸ್ರು ಏನೇನೋ ಸಂಬಂಧ ಅಂತ ಹೇಳ್ಕೊಂಬರ್ತಾರೆ. ನಾನು ಆಗ್ಲೇ ಹೇಳಲಿಲ್ವಾ, ಇದನ್ನೆಲ್ಲವ ಒಂದಷ್ಟು ಜನ ದುಡ್ಡು ಮಾಡೋ ದಂಧೆ ಆಗಿ ಮಾಡ್ತಾರೆ. ಅಲ್ಲ, ಹಿಂಗೆಲ್ಲ ಮಾಡೋದ್ರಿಂದ ಅವ್ರಿಗೇನ್ ಲಾಭ ಆದ್ದು? ಒಂದು ಶಾನೆ ಫೇಮಸ್ ಆಯ್ತಾರೆ, ಇನ್ನೊಂದು ಇರೋ ಸೀಟ್ನು ಕಳ್ಕೊಂಡು ಹಟ್ಟಿಲಿ ಇಟ್ಟೊಂದು ಕೂತ್ಕೋತಾರೆ. ಅಷ್ಟೇಯಾ? ಅಷ್ಟೇ ಅಲ್ಲ, ಬಿದ್ರು ಮೀಸಿಗೆ ಮಣ್ಣಾಗ್ನಿಲ್ಲ ಅನ್ನೋ ಜಾತಿಗೆ ಸೇರಿದವರು 3 ವರ್ಷ ಆದ್ಮೇಲೆ ಎಲೆಕ್ಷನ್ ಬರ್ತದಲ್ಲ, ಆಗ ಕೈ ಮುಕ್ಕೊಂಡು ನಮಗೂ ಓಟ್ ಕೊಡಿ ಅಂತ ಬರ್ತಾರೆ. ರೀ ಗೌಡ್ರೆ, ಇಂಥ ಕೆಟ್ಟ ಕೆಲಸ ಮಾಡಿ ಸಿಕ್ಕಾಕೊಂಡು ಮತ್ತೆ ಬಂದು ಎಲೆಕ್ಷನ್ ನಿಂತ್ಕೊಂಡ್ರೆ ಜನ ಸುಮ್ಮನೆ ಬಿಡ್ತಾರೇನ್ರಿ? ಅನೇಪ್ನವ್ರೆ ತಾವೇ ಹೋಗಿ ಬಂದ್ರು. ನೀವು ರಾಜಕಾರಣಿಗಳು ಸಿಡಿ ವಿಷಯ ಮಾತಾಡ್ತಿದ್ರಲ್ಲ, ಆವಾಗಲೇ ಬಂದೆ. ಓ, ವಿಷಯ ಸಾನೆ ಪಸಂದಾಗದೆ ಅನ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಿದ್ರ್ಯಾ? ಅಣ್ಣಪ್ಪನವ್ರು ಇಂಥ ವಿಷಯನ ಕದ್ದು ಕೇಳಿಸ್ಕೊಳ್ಳೋದ್ರಲ್ಲಿ ಎತ್ತದ ಕೈ. ರೀ ಗೌಡ್ರೆ, ಹಾಗೇನು ಇಲ್ಲ ಗೌಡ್ರೆ, ನೀವೇನೋ ಗಂಭೀರವಾಗಿ ಚರ್ಚೆ ಮಾಡ್ತಿದ್ರಲ್ಲ, ಅದಕ್ಕೆ ದೂರ ನಿಂತಿದ್ದೆ. ಅಲ್ಲ ಅಣ್ಣಪ್ಪನವ್ರೆ, ಆದ್ರೂ ಕದ್ದು ಕೇಳಿಸ್ಕೊಳ್ಳೋದು ತಪ್ಪಲ್ವಾ? ನಾವು ಬೇರೆ ಅವಾಗ ಏನೇನೋ ಮಾತಾಡ್ತಿರ್ತೀವಿ. ಅಂದ್ರೆ ಸಂಸಾರದ ಗುಟ್ನ ರಟ್ ಮಾಡಿದ್ರು ಪರವಾಗಿಲ್ಲ, ಕದ್ದು ಸಿಡಿ ಮಾಡ್ಬಿಟ್ರೆ ಪಾರೋರೇ, ಎಂತ ಐಡಿಯಾ ಕೊಟ್ಬಿಟ್ರಿ. ಅಣ್ಣಪ್ಪನವ್ರೆ, ಏನ್ ನಿಮ್ಮ ಮಾತನ್ನ ಅರ್ಥ? ಗೌಡ್ರೆ, ಇದು ನಿಮಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಬೇರೆಯವ್ರಿಗೆ ಸಂಬಂಧಪಟ್ಟ ವಿಷಯ. ನಾನಿನ್ ಬರ್ತೀನಿ. ಪಾರೋರೆ, ಥ್ಯಾಂಕ್ ಯು ಸೋ ಮಚ್. ಶ್ರೀ, ಅವ್ರು ಏನ್ ಹೇಳಿದ್ರು ಅಂತ ಅರ್ಥ ಆಯ್ತಾ? ಹುಚ್ಚರು ಭಾಷೆ ಹುಚ್ಚರಿಗೆ ಮಾತ್ರ ಅರ್ಥ ಆಗೋದು. ಹಂಗಾರೆ ನಿಮ್ಗೆ ಚಂದಾಗೆ ಅರ್ಥ ಆಗದೆ ಅನ್ಸ್ತದೆ. ನೀವು ಹೇಳೋದು ನಾವು ಹುಚ್ಚ ಅಂತ? ನೀವು ಬರೀ ಹುಚ್ಚ ಅಲ್ಲಪ್ಪ, ನನ್ನ ಪ್ರೀತಿಯ ಹುಚ್ಚ. ನಿನ್ನ ಕೆಣಕೋದು ಒಂದೇ, ಫ್ಯೂಸ್ ಕಿತ್ತಾಕ್ಬಿಟ್ಟು ಕರೆಂಟ್ ಒಳಗೆ ಕೈ ಇಡೋದು ಒಂದೇ. ಅಲ್ಲ, ಇವತ್ತ್ಯಾಕೆ ರಾಜಕಾರಣಿಗಳು ಸಿಡಿ ಬಗ್ಗೆ ವಿಚಾರಿಸ್ತಾ ಇದೆ? ಸಿಡಿ ಬಿಟ್ಮೇಲಾದ್ರೂ ಸಂಬಂಧ ಇರೋ ಹೆಣ್ಣಿನ ಜೊತೆ ಮದ್ವೆ ಮಾಡ್ಸಾರ ಅಂತ. ಅದ್ಯಾಕೋ? ಮದ್ವೆ ಮಾಡ್ಸಿದ್ರೆ ನಮ್ದು ಒಂದ್ ಸಿಡಿ ಬಿಡವ ಅಂತ ಅನ್ಸದೆಯಾ?